ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಇನ್ನೊಂದು ವ್ಲಾಗ್ ಬರ್ತಾಯಿದೆ. ಅಪ್ಪಾಜಿ ಅಮ್ಮ ಹೊರಟರು ಊರಿಗೆ ವಾಪಸ್ಸು. ತುಂಬ ಬೇಜಾರಲ್ಲಿದೆ, ತುಂಬ ಬೋರ್ ಆಗ್ತಾಯಿತ್ತು ಕೂಡ. ಏನು ಕೆಲಸ ಮಾಡೋಕ್ಕೂ ಮನಸ್ಸಾಗಿರಲಿಲ್ಲ. ಅದಕ್ಕೋಸ್ಕರನೇ ಈ ವ್ಲಾಗ್ ತುಂಬ ಲೇಟಾಗಿ ಬರ್ತಾಯಿದೆ. ಯಾರು ಇನ್ನೂ ಬೇಜಾರು ಮಾಡ್ಕೋಬೇಡಿ, ಇನ್ಮೇಲಿಂದ ವ್ಲಾಗ್ಸ್ ರೆಗ್ಯುಲರಾಗಿ ಬರ್ತಾ ಇರುತ್ತೆ. ಈಗ ನಾವು ಅಪ್ಪಾಜಿ ಅಮ್ಮ ಹೊರಡೋಕ್ಕೂ ಹಿಂದಿನ ದಿನ ಅಪ್ಪಾಜಿ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಣ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಕರ್ಕೊಂಡು ಹೋಗ್ತಾ ಇರೋದು. ನಾವು ಜಸ್ಟ್ ಡಿನ್ನರ್ಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಅವ್ರ ಆ್ಯನಿವರ್ಸರಿ ಆಗಿ ಆಲ್ರೆಡಿ ಫ್ಯೂ ವೀಕ್ಸ್ ಆಗಿದೆ. ಬಟ್ ಆವಾಗ ನಾವು ಅಂಡಮಾನಲ್ಲಿದ್ವಿ, ನಾವು ಸೆಲೆಬ್ರೇಷನಲ್ಲಿ ಭಾಗ ಆಗೋಕ್ಕಾಗಿರಲಿಲ್ಲ. ಸೊ ಇವತ್ತು ನಾವು ಜಸ್ಟ್ ಡಿನ್ನರ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಕೊನೆಯಲ್ಲಿ ಕೇಕ್ ಕಟ್ ಮಾಡಿಸೋದು ಅವ್ರಿಗೆ ಐಡಿಯಾನೇ ಇಲ್ಲ. ಸೊ ನೋಡೋಣ ಅವ್ರು ಸರ್ಪ್ರೈಸ್ ಆಗ್ತಾರಾ ಅಂತ. ನಾನಿವತ್ತು ಅಮ್ಮನ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಅಮ್ಮನ ರೆಡ್ ಕಲರ್ ಕುರ್ತಾ ನಂಗೆ ತುಂಬ ಇಷ್ಟ ಆಗಿತ್ತು, ಸೊ ಅದೇ ವೇರ್ ಮಾಡಿದ್ದೀನಿ. ಹಾಗೆಯೇ ನಾವು ಇವತ್ತು ಹೋಗ್ತಾ ಇರೋದು ಬಾರ್ಬಿಕ್ಯೂ ನೇಷನ್ಗೆ. ಇಲ್ಲಿ ಏನೇ ಈವೆಂಟ್ ಇದ್ದರೂ ಸೆಲೆಬ್ರೇಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಕಾಂಪ್ಲಿಮೆಂಟ್ರಿ ಕೇಕ್ ಕೂಡ ಕೊಡ್ತಾರೆ. ಸೊ ಅವ್ರಿಗೆ ಸರ್ಪ್ರೈಸ್ ಥರ ಇರುತ್ತೆ. ಡಿನ್ನರ್ ಅಂತ ಕ್ಯಾಶುವಲಾಗಿ ಕರ್ಕೊಂಡೋಗಿ ಲಾಸ್ಟಿಗೆ ಅವ್ರು ಕೇಕ್ ತಂದು ಕೊಟ್ಟಾಗ ಒಂಥರ ಸರ್ಪ್ರೈಸಿಂಗ್ ಆಗಿರುತ್ತೆ. ಸೊ ಇಲ್ಲಿ ನಾವು ಬುಫೆ ಇರೋದ್ರಿಂದ ಎಲ್ಲ ಥರ ಐಟಮ್ಸ್ನ ಟ್ರೈ ಮಾಡ್ತಾ ಇದ್ದೀವಿ. ಅಪ್ಪಾಜಿ ಅಮ್ಮಂಗೆ ಫಸ್ಟ್ ಟೈಮ್ ಬಾರ್ಬಿಕ್ಯೂ ನೇಷನ್ ಎಕ್ಸ್ಪೀರಿಯನ್ಸು. ಅವ್ರಿಗೂ ಕೂಡ ಎಲ್ಲ ಸ್ಟಾರ್ಟರ್ಸು, ಡೆಸರ್ಟ್ಸು, ಮೇನ್ ಕೋರ್ಸ್ ಎಲ್ಲನೂ ತುಂಬಾ ಇಷ್ಟ ಆಯಿತು. ನೀವು ಬಾರ್ಬಿಕ್ಯೂ ನೇಷನ್ಗೆ ಹೋದರೆ ಮಸ್ಟ್ ಟ್ರೈ ಐಟಮ್ಸ್ ಅಂದರೆ ಈ ಕ್ರಿಸ್ಪಿ ಕಾರ್ನು ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಪಾನ್ ಕುಲ್ಫಿ ಅಂತ ಕೂಡ ಸಿಗುತ್ತೆ. ಇದೆರಡು ಯುನೀಕಾಗಿ ಇಲ್ಲೇ ಸಿಗೋವಂಥದ್ದು. ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ನೀವು ಅದೆರಡು ಐಟಮ್ಸ್ ಆದರೂ. ಈಗ ಊಟ ಎಲ್ಲ ಆಗಿ ನೀರು ಕುಡಿತಾ ಇನ್ನೇನು ಎದ್ದೋಗೋ ಟೈಮ್ ಆಗಿತ್ತು. ಅಷ್ಟರಲ್ಲಿ ಅಪ್ಪಾಜಿ ಅಮ್ಮಂಗೆ ಗೊತ್ತಿಲ್ಲದಲೇ ಕೇಕ್ ತಂದು ಕೊಡ್ತಾ ಇದ್ದಾರೆ. ಅವರಿಬ್ಬರೂ ತುಂಬಾ ಸರ್ಪ್ರೈಸ್ ಆದರು. ಕೇಕ್ ಯಾಕೆ ತರ್ತಿದ್ದಾರೆ, ನಮ್ಮದು ಆ್ಯನಿವರ್ಸರಿ ಆಗಲೇ ಆಗೋಗ್ಬಿಟ್ಟಿದೆಯಲ್ಲ ಅನ್ನೋ ಥರ ಇತ್ತು ಅವ್ರ ಎಕ್ಸ್ಪ್ರೆಷನ್ನು. ಅಮ್ಮಂಗೆ ನಾವು ಹೇಳಿದ ತಕ್ಷಣ ರಿಯಲೈಸ್ ಆಗೋಯ್ತು, ನಾವು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿಸ್ತಾ ಇದ್ದೀವಿ ಅಂತ. ಅಪ್ಪಾಜಿಗಂತೂ ಇನ್ನೂ ಶಾಕಲ್ಲೇ ಇದ್ದರು. ಅಪ್ಪಾಜಿಗೆ ಹೇಳ್ತಾ ಇದ್ರು, ಅಮ್ಮ ನಮ್ಮದೇ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇರೋದು ಅಂತ. ತುಂಬಾ ಖುಷಿ ಆಯಿತು. ಯಾಕಂದರೆ ನಾವು ಇರಲಿಲ್ಲ ಅನ್ನೋದೊಂದು ಬೇಜಾರಿತ್ತು ಆ್ಯನಿವರ್ಸರಿ ಟೈಮಲ್ಲಿ. ಸೊ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿ ತುಂಬ ಖುಷಿ ಆಯಿತು. ಅಣ್ಣ ಅತ್ತಿಗೆನೂ ಕೂಡ ಮಿಸ್ ಮಾಡ್ಕೋತಾ ಇದ್ವಿ. ಬಟ್ ಸ್ಟಿಲ್ ನೆಕ್ಸ್ಟ್ ಟೈಮ್ ಮೀಟ್ ಆದಾಗ ಮತ್ತೆ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಸಮಾಧಾನ ಮಾಡ್ಕೊಂಡ್ವಿ. ಸೊ ಈಗ ನಮ್ಮದು ಊಟ ಎಲ್ಲ ಆಯಿತು. ಎಲ್ಲರಿಗೂ ಕೇಕ್ ತಿನ್ನಿಸ್ತಾ ಇದ್ದಾರೆ ಅಮ್ಮ ಅಪ್ಪ. ನನಗಂತೂ ಹೊಟ್ಟೆ ಫುಲ್ಲಾಗಿ ಹೋಗಿತ್ತು. ಕೇಕಿಗೆ ಜಾಗನೇ ಇರಲಿಲ್ಲ. ಇನಿಷಿಯಲ್ ಡೇಸಲ್ಲೆಲ್ಲ ಬಾರ್ಬಿಕ್ಯೂ ನೇಷನಲ್ಲಿ ಕೇಕ್ನ ಫಸ್ಟಿಗೆ ಕೊಟ್ಬಿಡೋರು, ಬಟ್ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಚೇಂಜ್ ಮಾಡಿದ್ದಾರೆ, ಊಟ ಎಲ್ಲ ಆದಮೇಲೆ ಕೇಕ್ ತಂದು ಕೊಡ್ತಾರೆ. ಯಾಕಂದರೆ ಊಟ ಹೊಟ್ಟೆ ತುಂಬ ಮಾಡಲಿ ಅಂತ. ನಾನು ಸುಮ್ಮನೆ ಕೇಕ್ ತಿನ್ನೋ ಥರ ಆ್ಯಕ್ಟಿಂಗ್ ಮಾಡ್ತಿದ್ದೀನಿ ಅಷ್ಟೇ, ಬಟ್ ತಿಂತಾ ಇಲ್ಲ, ಯಾಕಂದರೆ ಒಂಚೂರು ಜಾಗ ಇಲ್ಲ ಅಂತ. ಹಾಗೆಯೇ ನಾನು ಇನ್ನೊಂದು ಸೀರೆ ಕೂಡ ತೊಗೊಂಡಿದ್ವಿ. ಅದನ್ನು ತೋರಿಸೋದು ಮರ್ತುಬಿಟ್ಟಿದ್ದೆ. ಅದನ್ನು ನಾನು ಮನೆಗೆ ಬಂದ ತಕ್ಷಣ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಡಿಸೈನ್ಸು ನಿಮಗೆ ಬೇರೆ ಬೇರೆ ಥರ ಐಡಿಯಾಸ್ ಕೂಡ ಸಿಗುತ್ತೆ. ಒಂದು ಸ್ಯಾರಿನೂ ಮಿಸ್ ಮಾಡೋದು ಬೇಡ ಅಂತ. ಅವತ್ತು ಎಲ್ಲ ಸ್ಯಾರಿಗಳು ತೋರಿಸುವಾಗ ಇದು ಹೆಂಗೆ ಮಿಸ್ ಆಯಿತು ಅಂತ ಗೊತ್ತಿಲ್ಲ. ಬಟ್ RMKV ಸಿಲ್ಕ್ ಸ್ಯಾರೀಸಲ್ಲಿ, ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸಲ್ಲಿ ಇದನ್ನು ತೊಗೊಂಡಿದ್ವಿ. ಇದು ಬ್ರ್ಯಾಂಚ್ ಒರೈನ್ ಮಾಲಲ್ಲಿ ಕೂಡ ಇದೆ. ಬಟ್ ಇದನ್ನು ನಾವು ತೊಗೊಂಡಿದ್ದು ಕೊಯಂಬತ್ತೂರು ಬ್ರ್ಯಾಂಚಲ್ಲಿ. ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಉಟ್ಟಾಗ. ತುಂಬಾ ಸಿಂಪಲ್ ಪ್ಲೇನ್ ಡಿಸೈನ್. ಇದರಲ್ಲಿ ಏನೂ ಗಾಡಿಯಾಗಿ ಇಲ್ಲ, ಏನಿಲ್ಲ. ಕಾಂಟ್ರಾಸ್ಟ್ ಕಲರ್ ಕಾಂಬಿನೇಷನ್ ಬರುತ್ತೆ. ಇದಕ್ಕೆ ಪಿಂಕ್ ಸ್ಯಾರಿಗೆ ಗ್ರೇ ಮತ್ತು ಆರೆಂಜ್ ಬಾರ್ಡರು. ಗ್ರೇಯಲ್ಲಿ ಕೂಡ ಗ್ರೇ ಮಿಕ್ಸ್ ಪರ್ಪಲ್ ಇದೆ. ಹಾಗೆಯೇ ಆರೆಂಜ್ ಬಾರ್ಡರಲ್ಲಿ ಕೂಡ ಪಿಂಕ್ ಮಿಕ್ಸ್ ಇದೆ. ಸೊ ಡಬಲ್ ಶೇಡ್ ಥರ ಬರುತ್ತೆ. ನನ್ನ ಹತ್ರ ಸೇಮ್ ಪ್ಯಾಟ್ರನ್ ಆಲ್ರೆಡಿ 2 ಕಲರ್ ಇದೆ. ಒಂದು ವೈಟ್ ಕಲರ್ ಅಂದರೆ ಆಫ್ ವೈಟ್ ಕ್ರೀಮ್ ಕಲರ್ ಆ ಟೈಪಲ್ಲಿ ಒಂದು ಕಲರ್ ಇದೆ. ಇನ್ನೊಂದು ಪಿಂಕ್ ಕಲರ್, ಸ್ವಲ್ಪ ಇದಕ್ಕಿಂತ ಡಾರ್ಕ್ ಪಿಂಕ್ ಕಲರ್ ಇದೆ. ಎರಡೂ ಉಟ್ಟಾಗೆಲ್ಲ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅದರಲ್ಲೇ ಇನ್ನೊಂದು ಕಲರ್ ತೊಗೊಂಡ್ಬಂದಿದ್ದೀವಿ. ಇದು ಸೆರ್ಗು ಕೂಡ ತುಂಬ ಸಿಂಪಲ್ ಆಗಿದೆ. ಇದು ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಉಟ್ಕೊಂಡು ಹೋದರೆ ಜ್ಯುವೆಲ್ರಿ ಕೂಡ ಇದ್ರ ಮೇಲೆ ಎದ್ದು ಕಾಣುತ್ತೆ. ತುಂಬ ಗ್ರ್ಯಾಂಡ್ ಸೀರೆ ಮೇಲೆ ಜ್ಯುವೆಲ್ರಿ ಅಷ್ಟು ಎದ್ದು ಕಾಣೋದಿಲ್ಲ. ಸೊ ನನಗೆ ತುಂಬ ಇಷ್ಟ ಆಗಿದ್ದರಿಂದ ನಾವು ಇದನ್ನು ತೊಗೊಂಡು ಬಂದ್ವಿ. ಈ ಸ್ಯಾರಿ ಕಾಸ್ಟು 4300 ಅನಿಸುತ್ತೆ, ಎಕ್ಸಾಕ್ಟಾಗಿ ನೆನಪಿಲ್ಲ. ಸೊ ಈಗ ಮಲ್ಗೋಕ್ಕೂ ಮುಂಚೆ ನೈಟ್ ಟೈಮ್ ಸ್ಕಿನ್ ಕೇರ್ ಮಾಡೋದು ರುಟೀನ್ ಆಗೋಗ್ಬಿಟ್ಟಿದೆ. ತುಂಬಾ ಬೆನಿಫಿಟ್ಸ್ ಇರುತ್ತೆ ಇದರಿಂದ. ನೀವು ಕೂಡ ಮಲ್ಗೋಕ್ಕೂ ಮುಂಚೆ ಯಾವುದಾದ್ರೂ ಒಂದು ಸೀರಮ್ ಅಪ್ಲೈ ಮಾಡಿ ನೋಡಿ, ನಿಮ್ಮ ಸ್ಕಿನ್ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ಅಂತ ಸ್ವಲ್ಪ ದಿನದಲ್ಲೇ. ಇವತ್ತು ನಾನು ಅಪ್ಲೈ ಮಾಡ್ತಾ ಇರೋದು ಮಾಮಾ ಅರ್ತ್ ಅವರ ಸ್ಕಿನ್ ಕರೆಕ್ಟ್ ಫೇಸ್ ಸೀರಮ್.
ಇದನ್ನು ನಾನು ಆಲ್ಮೋಸ್ಟ್ ಮೋರ್ ದೆನ್ 2 ವೀಕ್ಸಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮಾಮಾ ಅರ್ತ್ ಅವರು 1 ಬಾಟಲ್ ಚಾಲೆಂಜ್ ಅಂತ ಬಿಟ್ಟಿದ್ದಾರೆ ಎಲ್ಲ ಕ್ರಿಯೇಟರ್ಸ್ಗೆ. ಈ ಚಾಲೆಂಜಿನ ರೂಲ್ಸು ತುಂಬಾ ಸಿಂಪಲ್ಲು. ಈ ಬಾಟಲ್ ಖಾಲಿಯಾಗೋವರೆಗೂ ಯೂಸ್ ಮಾಡಿ ಇದರ ರಿಸಲ್ಟ್ಸ್ನ ನಾವು ಶೇರ್ ಮಾಡಬೇಕು ಎಲ್ಲ ಕಡೆ. ಯಾವುದಾದ್ರೂ ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ, ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಶೇರ್ ಮಾಡ್ಬೋದು. ಇದೇ ಚಾಲೆಂಜ್ನ ನಾನು ನಿಮಗೂ ಕೂಡ ಕೊಡ್ತಾ ಇದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ 1 ಬಾಟಲ್ ಚಾಲೆಂಜ್ ತೊಗೊಂಡು ಈ 1 ಬಾಟಲ್ ಫುಲ್ ಖಾಲಿ ಆಗೋರು ಸೀರಮ್ನ ಅಪ್ಲೈ ಮಾಡಿ ನೋಡಿ. ಇದನ್ನು ನೈಟೇ ಅಪ್ಲೈ ಮಾಡಬೇಕಂತ ಏನಿಲ್ಲ, ಎನಿ ಟೈಮ್ ಆಫ್ ದ ಡೇ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ ನಿಮಗೆ ಹೇಗೆ ಅನಿಸುತ್ತೆ ರಿಸಲ್ಟ್ಸ್ ಅನ್ನೋದನ್ನು ನೀವು ಕೆಳಗಡೆ #1 ಬಾಟಲ್ ಚಾಲೆಂಜ್ ಅಂತ ಬರೆದು ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಇದನ್ನು ಅಪ್ಲೈ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಅಂದರೆ, ಇದು ನಿಮ್ಮ ಆ್ಯಕ್ನೆ ಮಾರ್ಕ್ಸು, ಸ್ಕಾರ್ಸು ಎಲ್ಲನೂ ರಿಡ್ಯೂಸ್ ಮಾಡ್ತಾ ಬರುತ್ತೆ ಅಪ್ಲೈ ಮಾಡ್ತಾ. ಯಾಕಂದರೆ ಇದರಲ್ಲಿ ನಿಯಾಸಿನಮೈಡ್ ಇದೆ, ಜಿಂಜರ್ ಎಕ್ಸ್ಟ್ರಾಕ್ಟ್ ಇದೆ. ತುಂಬ ಫೇಸ್ ಮೇಲೆ ಲಾರ್ಜ್ ಪೋರ್ಸ್ ಇದ್ದರೂ ಕೂಡ ಚೆನ್ನಾಗಿ ಕಾಣೋದಿಲ್ಲ, ಸೊ ಅದನ್ನು ಕೂಡ ಇದು ರಿಡ್ಯೂಸ್ ಮಾಡುತ್ತೆ. ಇನ್ನು ನಿಮ್ಮ ಸ್ಕಿನ್ ಟೋನ್ ಇಂಬ್ಯಾಲೆನ್ಸ್ ಆಗಿದ್ದರೆ ಅಥವಾ ನಿಮ್ಮ ಸ್ಕಿನ್ ಮೇಲೆ ಇನ್ಫ್ಲಮೇಷನ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಬ್ಯಾಲೆನ್ಸ್ ಔಟ್ ಮಾಡುತ್ತೆ. ನಿಮ್ಮ ಸ್ಕಿನ್ ಓವರಾಲ್ ಹೆಲ್ದಿಯಾಗಿ ಕಾಣೋಕ್ಕೆ ಶುರು ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಮಾಮಾ ಅರ್ತ್ ಅವರು ಕಂಪ್ಲೀಟ್ಲಿ ಕೆಮಿಕಲ್ ಫ್ರೀ ನ್ಯಾಚುರಲ್ ಪ್ರಾಡಕ್ಟ್ಸ್ನೇ ಅವರು ಮಾರ್ಕೆಟಲ್ಲಿ ಬಿಡೋದು. ಹಾಗೆಯೇ ನಿಮಗೆ ಮಾಮಾ ಅರ್ತ್ ಪ್ರಾಡಕ್ಟ್ಸ್ ಎಲ್ಲನೂ mamaearth.in ವೆಬ್ಸೈಟಲ್ಲಿ, ಹಾಗೆ ಅಮೆಝಾನಲ್ಲಿ, ನೈಕಾದಲ್ಲಿ ಕೂಡ ಸಿಗುತ್ತೆ. ಅವರ ಎಲ್ಲ ಪ್ರಾಡಕ್ಟ್ಸ್ನು ಪೀಟಾದವರು ಕ್ರುಯಲ್ಟಿ ಫ್ರೀ ಅಂತ ಹೇಳಿ ಸರ್ಟಿಫೈ ಕೂಡ ಮಾಡಿದ್ದಾರೆ. ಅವರು ಪ್ಲಾಸ್ಟಿಕ್ ಪಾಸಿಟಿವ್ ಕೂಡ, ಅಂದರೆ ಅವರು ಎಷ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾರೋ ಅದಕ್ಕಿಂತ ಜಾಸ್ತಿ ರೀಸೈಕಲ್ ಮಾಡ್ತಾರೆ. ಸೊ ಇದು ಎಲ್ಲ ರೀತಿಯಿಂದನೂ ಓವರಾಲ್ ಒಳ್ಳೆ ಪ್ರಾಡಕ್ಟ್ ಅನಿಸ್ತು. ಸೊ ನಿಮಗೆ ಸಜೆಸ್ಟ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಇದರಿಂದ ನಿಮಗೂ ಬೆನಿಫಿಟ್ ಸಿಗ್ಬೋದು ಅನಿಸಿದ್ರೆ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ. ಅಡಿಷ್ನಲಿ ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಅಡಿಷ್ನಲ್ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಬರೀ ಇದೊಂದೇ ಸೀರಮ್ ಅಲ್ಲ, ಮಾಮಾ ಅರ್ತ್ ಅವ್ರದ್ದು 3 ಸೀರಮ್ ಇದೆ, ಇಲ್ಯುಮಿನೇಟ್, ಹಾಗೆ ಪ್ಲಂಪ್ ಮತ್ತು ಕರೆಕ್ಟ್ ಸೀರಮ್. ನಿಮ್ಮ ಸ್ಕಿನ್ಗೆ ಯಾವ್ದು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ನೋಡಿ ನೀವು ಟ್ರೈ ಮಾಡ್ಬೋದು. ಈಗ ನೆಕ್ಸ್ಟ್ ಡೇ ಅಮ್ಮ ಅನ್ನ ಸಾರು ಜೊತೆಗೆ ತಿನ್ನೋದಕ್ಕೆ ಅಂತ ಹೀರೆಕಾಯಿ ಬಜ್ಜಿ ಮಾಡ್ತಾ ಇದ್ದಾರೆ. ಸೊ ಹೀರೆಕಾಯಿ ಬಜ್ಜಿ ರೆಸಿಪಿ ಅಮ್ಮ ಹೇಗೆ ಮಾಡ್ತಾರೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ನಾನು ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಅಮ್ಮ ಫಸ್ಟಿಗೆ ಕಡಲೆ ಹಿಟ್ಟು ಹಾಕ್ತಾಯಿದ್ದಾರೆ. ಫಸ್ಟ್ ಸ್ವಲ್ಪನೇ ನೀವು ನೋಡಿಕೊಂಡು ಎಷ್ಟು ಹೀರೆಕಾಯಿ ಬಜ್ಜಿ ಮಾಡ್ತಿದ್ದೀರಾ ಅದರ ತಕ್ಕನಂತೆ ನೀವು ಹಿಟ್ಟನ್ನು ಹಾಕ್ಬೋದು. ಸ್ವಲ್ಪ ಅಮ್ಮ ಎಷ್ಟು ಬೇಕೋ ಅಷ್ಟೇ ಕಲ್ತ್ಕೊತಿದ್ದಾರೆ. ಈಗ ಫಸ್ಟಿಗೆ ಕಡಲೆ ಹಿಟ್ಟು ಹಾಕಿದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದಾರೆ. ನಾನು ಕುಕ್ಕರಲ್ಲಿ ಅನ್ನಕ್ಕಿಟ್ಟಿದ್ದೀನಿ. ಸೊ ಅನ್ನ ಸಾರು ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು ಅಂತ. ಸಿಂಪಲ್ ಸಾರು ಜೊತೆಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿದ್ದಾರೆ. ಹಾಗೆ 1 ಟೀ ಸ್ಪೂನ್ಗಿಂತ ಕಡಿಮೆ, ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಅಂತಾರಲ್ಲ, ಓವಿನ ಕಾಳು, ಸೊ ಅದನ್ನು ಕ್ರಷ್ ಮಾಡಿ ಹಾಕಿದ್ದಾರೆ. ಅದಾದಮೇಲೆ ಸ್ವಲ್ಪ ಜೀರಿಗೆ ಪುಡಿ ಹಾಕ್ತಾ ಇದ್ದಾರೆ. ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬೋದು. ಹಾಕಿದ ಮೇಲೆ ನಾವು ವಾಟರ್ನ ಆ್ಯಡ್ ಮಾಡೋಕ್ಕೂ ಮುಂಚೆ ಈ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾವು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಎಗ್ ಬೀಟರ್ ಅಥವಾ ವಿಸ್ಕ್ ಅಂತ ಬರ್ತಲ್ಲ, ಆ ವಿಸ್ಕ್ ತೊಗೊಂಡು ನಾವು ಚೆನ್ನಾಗಿ ಪೌಡರ್ನ ಮಿಕ್ಸ್ ಮಾಡಿದ್ರೆ ಆಮೇಲೆ ಗಂಟಾಗೋದಿಲ್ಲ. ಈವನ್ ನೀರು ಹಾಕಿದ್ಮೇಲೆ ಕೂಡ ಒಂಚೂರು ಗಂಟಾಗೋದಿಲ್ಲ ಇದರಲ್ಲಿ ವಿಸ್ಕ್ ಮಾಡಿದ್ರೆ. ಈಗ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿಗೆ ಈ ಬ್ಯಾಟರ್ನ ರೆಡಿ ಮಾಡ್ಕೊತಿದ್ದಾರೆ. ಈಗ ನೋಡಿ ಬ್ಯಾಟರ್ ಆಲ್ಮೋಸ್ಟ್ ರೆಡಿಯಾಗಿದೆ. ಸ್ವಲ್ಪ ಕಡಿಮೆ ಅನಿಸ್ತು. ಮಾಡ್ತಾ ನೀವು ಬೇಕಾದರೆ ಕಡಲೆ ಹಿಟ್ಟನ್ನು ಮತ್ತೆ ಆ್ಯಡ್ ಮಾಡ್ಕೋಬೋದು. ಈ ಬಜ್ಜಿ ಮಿಕ್ಸ್ನ ನೀವು ಮೆಣಸಿನ್ಕಾಯಿ ಬಜ್ಜಿ, ಹಾಗೆ ಪಡವಲಕಾಯ್ದು ಕೂಡ ಟ್ರೈ ಮಾಡಿದ್ದೆ ನಾನು, ತುಂಬ ಚೆನ್ನಾಗಾಗಿತ್ತು. ಹಾಗಲಕಾಯ್ದು ಕೂಡ ಟ್ರೈ ಮಾಡ್ಬೋದು. ನಿಮಗೆ ಯಾವ ತರಕಾರಿ ಹಾಕಿ ತಿನ್ನೋಕ್ಕೆ ಇಷ್ಟ ಇಲ್ವೋ ಅದನ್ನು ಈ ರೀತಿ ಬಜ್ಜಿ ಮಾಡ್ಕೊಂಡು ತಿಂದರೆ ನೆಂಚ್ಕೊಳ್ಳೋಕ್ಕೂ ಒಳ್ಳೆ ಐಟಮ್ ಸಿಗ್ದಾಗುತ್ತೆ, ಹಾಗೆ ಆ ತರಕಾರಿ ಕೂಡ ತಿಂದಂಗೆ ಆಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಒಂದು ಚಿಟಿಕೆ ಸೋಡಾ ಆ್ಯಡ್ ಮಾಡ್ತಿದ್ದಾರೆ. ಅದನ್ನು ಮುಂಚೆನೇ ಆ್ಯಡ್ ಮಾಡೋದು ಬೇಡ, ಈಗ ಆ್ಯಡ್ ಮಾಡಿ ಚೆನ್ನಾಗಿ ವಿಸ್ಕ್ ಮಾಡಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಬಜ್ಜಿ. ಈಗ ಹೀರೆಕಾಯಿನ ರೌಂಡಾಗಿ ಕಟ್ ಮಾಡಿ ಇದನ್ನು ಶಾಲೋ ಫ್ರೈ ಮಾಡ್ತಿದ್ದಾರೆ. ತುಂಬಾ ಜಾಸ್ತಿ ಎಣ್ಣೆ ಹಾಕಿಲ್ಲ, ಡೀಪ್ ಫ್ರೈ ಕೂಡ ಮಾಡ್ಬೋದು. ನೀವು ಒಂದು ಬಾಣಲಿಲಿ ಎಣ್ಣೆ ಹಾಕಿ ಈ ಥರ ನೀವು ಶಾಲೋ ಫ್ರೈ ಕೂಡ ಮಾಡ್ಬೋದು. ಎರಡೂ ಸೈಡ್ನ ಟರ್ನ್ ಮಾಡಿ ಕುಕ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ನೀವು ಮನೆಯಲ್ಲಿ ಯೂಶ್ವಲಿ ಯಾವ ಬಜ್ಜಿ ಮಾಡ್ತೀರಾ, ಯಾವ ತರಕಾರಿ ಯೂಸ್ ಮಾಡ್ತೀರಾ, ಕ್ಯಾಪ್ಸಿಕಮ್ ಬಜ್ಜಿನ, ಮೆಣಸಿನ್ಕಾಯಿ ಬಜ್ಜಿನ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನನಗೆ ನಿಮ್ಮ ಕಮೆಂಟ್ಸ್ ಓದೋದು ಅಂದರೆ ತುಂಬಾ ಖುಷಿ. ಈಗ ಬಜ್ಜಿ ಎಲ್ಲ ರೆಡಿ ಆಗ್ತಿದೆ. ಹಾಗೆ ಬಿಸಿ ಬಜ್ಜಿ ತಿನ್ನೋದಕ್ಕೆ ಅಪ್ಪಾಜಿ ಮತ್ತು ಕಾರ್ತಿಕ್ ಕೂಡ ಊಟಕ್ಕೆ ಕೂತಿದ್ದಾರೆ. ಸೊ ಅವರು ಊಟ ಆಗಿದ ತಕ್ಷಣ ನಾನು ಅಮ್ಮ ಕೂಡ ಊಟ ಮಾಡ್ತೀವಿ.
ಈಗ ನೆಕ್ಸ್ಟ್ ಡೇ ಆಗಿದೆ. ಅಪ್ಪಾಜಿ ಅಮ್ಮ ಲಗೇಜ್ ಎಲ್ಲ ರಾತ್ರಿನೇ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ರು, ಬೆಳಗ್ಗೆ ಬೇಗನೆ ಹೋಗೋರಿದ್ರು. ನನ್ನ ಹತ್ರ ಇದ್ದಿದ್ದ ಗ್ರೀನ್ ನಾನ್ ಸ್ಟಿಕ್ ಕುಕ್ವೇರ್ ಕೂಡ ಅಮ್ಮಂಗೆ ತುಂಬ ಇಷ್ಟ, ಸೊ ಅದನ್ನು ಕೂಡ ಕೊಟ್ಟು ಕಳಿಸ್ತಿದ್ದೀನಿ. ಅದ್ರ ಜೊತೆ ನಾನು ಒಂದು ಮಣ್ಣಿನ ಪಾತ್ರೆ ಕೂಡ ಆರ್ಡರ್ ಮಾಡಿದ್ನಲ್ಲ ಅಮ್ಮಂಗೆ, ಅದನ್ನು ತೊಗೊಂಡೋಗ್ತಾ ಇದ್ದಾರೆ. ಸೊ ನಾನು ಇನ್ನೊಂದು ಆರ್ಡರ್ ಮಾಡಿದ್ದೀನಿ ನನಗೋಸ್ಕರ ಅಂತ ಅಮ್ಮ, ಸೇಮ್ ಮಣ್ಣಿನ ಪಾತ್ರೆ. ಅದು ಬಂದಮೇಲೆ ಅದರಲ್ಲಿ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ನ ಶೇರ್ ಮಾಡ್ತೀನಿ. ಈಗ ಅಪ್ಪಾಜಿ ಅಮ್ಮ ಕಾರ್ತಿಕ್ ನಾನು ಎಲ್ಲ ಒಂದೊಂದೇ ಸಾಮಾನು ತೊಗೊಂಡೋಗಿ ಕಾರಲ್ಲಿ ಜೋಡಿಸಿರ್ತಾ ಇದ್ದೀವಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ, ಅಪ್ಪಾಜಿ ಅಮ್ಮ ಆಗಿರ್ಬೋದು, ಅತ್ತೆ ಮಾವ, ಇನ್ನೂ ಯಾರೇ ಆಗಿರ್ಬೋದು, ಬಂದಾಗ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೋ ಅವ್ರು ಹೋಗೋವಾಗ ಅಷ್ಟೇ ಬೇಜಾರಾಗ್ತಾ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ, ಇದೇ ಈ ಪ್ರಪಂಚ ನಡೆಯೋದೇ ಹೀಗೆ. ಖುಷಿ ಮೂಮೆಂಟ್ಸು ಇರುತ್ತೆ, ಬೇಜಾರಿನ ಮೂಮೆಂಟ್ಸು ಇರುತ್ತೆ. ನಾವು ಬೇಗ ಮೂವ್ ಆನ್ ಆಗ್ತಾ ಇರಬೇಕು. ಬೇರೆ ಇನ್ನೊಂದು ಖುಷಿ ಮೂಮೆಂಟು ತಕ್ಷಣ ಬಂದೇ ಬರುತ್ತೆ, ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇರಬೇಕು. ಈಗ ಕಾರಲ್ಲಿ ಲಗೇಜ್ ಎಲ್ಲ ಇಟ್ಟಿದ್ದಾಗಿದೆ. ಕಾರ್ತಿಕ್ ಕಾರ್ನ ಹಾಗೆ ಮೇಲ್ಮೇಲೆ ಒರೆಸ್ತಾ ಇದ್ದಾರೆ, ಇನ್ನೇನು ಹೊರಡೋ ಟೈಮ್ ಆಗಿದೆ. ನನಗಂತೂ ಯಾರಾದರೂ ಮನೆಗೆ ಬಂದು ವಾಪಸ್ ಹೋದರೆ ಒಂದು 2-3 ದಿನ ಏನು ಕೆಲಸ ಮಾಡೋಕ್ಕೆ ಮೂಡ್ ಬರೋದಿಲ್ಲ. ಏನೋ ಒಂಥರ ಖಾಲಿ ಒಂಥರ ಬೇಜಾರಾಗ್ತಾ ಇರುತ್ತೆ. ನಿಮಗೂ ಕೂಡ ಹಾಗೆ ಆಗುತ್ತೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಅಪ್ಪಾಜಿ ಅಮ್ಮಂಗೆ ಬಾಯ್ ಹೇಳಿ ಕಳಿಸ್ಕೊಡ್ತಾ ಇದ್ದೀವಿ. ನಾನು ಆಗಲೇ ಹೇಳ್ದಾಗೆ ಏನೂ ಮಾಡೋಕ್ಕೂ ಮನಸ್ಸಿರಲಿಲ್ಲ, ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ, ಅಡುಗೆ ಅಂತೂ ಮಾಡಲೇಬೇಕು. ಸೊ ಈಗ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅಡುಗೆಗೆ ಮೊಸರು ಸಾರು ಮಾಡ್ತಾಯಿದ್ದೀನಿ. ಇದು ನಾನು ಅತ್ತಿಗೆ ಹತ್ರ ಕಲ್ತಿದ್ದು, ತುಂಬ ಈಸಿ. ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಇಂಗು ಮತ್ತು ಕರಿಬೇವು ಹಾಕಿದ್ದೀನಿ. ಇದಕ್ಕೆ ಒಂದು ಮಸಾಲೆ ಪೇಸ್ಟ್ ಹಾಕ್ತಿದ್ದೀನಿ. ಈ ಮಸಾಲೆ ಪೇಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇದಿಷ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿದ್ದೀನಿ, ನೀರು ಹಾಕ್ತಿದ್ರು ನಡೆಯುತ್ತೆ. ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು, ಗಟ್ಟಿ ಗೊಜ್ಜಾದಂಗೆ ಆಗುತ್ತೆ. ಈ ಗೊಜ್ಜನ್ನು ನೀವು ಫ್ರಿಡ್ಜಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ಎನಿ ಟೈಮ್ ಇದಕ್ಕೆ ಮೊಸರನ್ನ ಮಿಕ್ಸ್ ಮಾಡಿ ಇದನ್ನು ಮುದ್ದೆ ಜೊತೆ, ಅನ್ನದ ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಕೂಲ್ ಆದಮೇಲೆ ನೋಡಿ ಇದು ಎಷ್ಟು ಥಿಕ್ ಗೊಜ್ಜು ಥರ ಆಗಿದೆ. ಇದಕ್ಕೆ ನಾವು ಮೊಸರು ಹಾಕಿ ಮಿಕ್ಸ್ ಮಾಡಿ ತಿನ್ನೋದು. ಮೊಸರು ಹಾಕಿದ್ಮೇಲೆ ಏನು ಕುದಿಸೋದು ಬೇಡ. ನಾನು ಇನ್ನೊಂದು ಥರ ಮೊಸರು ಸಾರು ಕೂಡ ತೋರಿಸಿದ್ದೆ, ಇನ್ನೂ ಸಿಂಪಲ್. ಅದಕ್ಕೆ ಜಸ್ಟ್ ಒಗ್ಗರಣೆ ಹಾಕೋದು, ರುಬ್ಬೋದೇನಿರೋದಿಲ್ಲ. ಅದು ಕೂಡ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇದು ಅತ್ತಿಗೆ ಹತ್ರ ಕಲ್ತಾಗಿಂದ ನಮಗಿದು ಡಿಫ್ರೆಂಟಾಗಿ ತುಂಬ ಇಷ್ಟ ಆಗಿದೆ. ಸೊ ಅವಾಗಿಂದ ಇದನ್ನೇ ಮಾಡ್ತಾಯಿದ್ದೀವಿ. ಇದಕ್ಕೆ ನೀವು ಎಷ್ಟು ಥಿಕ್ನೆಸ್ ಬೇಕು ನೋಡಿಕೊಂಡು ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು. ಮುದ್ದೆಗೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಅನ್ನದ ಜೊತೆ ತಿನ್ನೋರು ಜಾಸ್ತಿ ನೀರು ಹಾಕ್ಕೊಂಡು ಇದನ್ನು ನೀವು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು. ಈ ಮೊಸರು ಸಾರು ರೆಸಿಪಿನ ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ. ಹೇಗಾಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳ್ಸೋದನ್ನು ಮಾತ್ರ ಮರಿಬೇಡಿ. ಅವತ್ತಿನ ಸಂಜೆ ನಾನು ತುಂಬ ಬೇಜಾರಲ್ಲಿದ್ದದ್ದನ್ನು ಕಾರ್ತಿಕ್ ಅಬ್ಸರ್ವ್ ಮಾಡಿ ಎಲ್ಲಾದರೂ ಹೊರಗೆ ಹೋಗೋಣ ಅಂತ ಹೇಳಿದ್ರು. ಯಾಕೆಂದರೆ ವ್ಯಾಲೆಂಟೈನ್ಸ್ ಡೇ ಕೂಡ ನಾವು ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಸೊ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೂಡ ನನಗೆ ಅವತ್ತೇ ಕೊಟ್ಟರು. ಇದು ಕುರ್ತಿ. ಈ ಕುರ್ತಿನ ಕಾರ್ತಿಕ್ ನನಗೆ ಗೊತ್ತಿಲ್ದಲೇ ಮಧು ಕಲೆಕ್ಷನಿಂದ ಆರ್ಡರ್ ಮಾಡಿದರು. ಸೊ ಆ ಕುರ್ತಿ ಕೂಡ ಬಂದಿದೆ, ನನಗೇನು ಗೊತ್ತೇ ಇರಲಿಲ್ಲ. ಇದನ್ನು ಓಪನ್ ಮಾಡಿ ನೋಡಿದಾಗ ನನಗೆ ತುಂಬಾ ಇಷ್ಟ ಆಯಿತು. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್, ಸ್ಟ್ರೈಪ್ಡು, ಈ ಥರ ನನ್ನ ಹತ್ರ ಇರಲಿಲ್ಲ ಪ್ಯಾಟರ್ನ್. ತುಂಬ ಡಿಫ್ರೆಂಟಾಗಿ ತುಂಬ ಇಷ್ಟ ಆಯಿತು. ಸೊ ಇದನ್ನೇ ಹಾಕ್ಕೊಂಡು ರೆಡಿಯಾಗು ಎಲ್ಲಾದರೂ ಹೊರಗಡೆ ಹೋಗೋಣ ಡಿನ್ನರ್ಗೆ ಅಂತ ಹೇಳಿದ್ರು. ಸೊ ಇದನ್ನು ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ತುಂಬ ಲಾಂಗ್ ಇದೆ ಇದು. ಸೆಂಟರಲ್ಲಿ ಸ್ಲಿಟ್ ಕೂಡ ಇದೆ. ಇದಕ್ಕೆ ನೀವು ಬ್ಲ್ಯಾಕ್ ಕಲರ್ ಅಥವಾ ವೈಟ್ ಕಲರ್ ಯಾವುದಾದ್ರೂ ಲೆಗ್ಗಿಂಗ್ನ ಪೇರ್ ಮಾಡಿ ಹಾಕ್ಕೋಬೋದು. ನಾನಿವತ್ತು ವೈಟ್ ಕಲರ್ ಲೆಗ್ಗಿಂಗ್ನ ಪೇರ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬಾ ಡಿಫ್ರೆಂಟಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಸ್ಲೀವ್ಸ್ ಕೂಡ ನನಗೆ ಉದ್ದ ಸ್ಲೀವ್ಸ್ ಇದ್ದರೆ ಇಷ್ಟ. ಸೊ ನಾನೀಗ ರೆಡಿಯಾಗಿದ್ದೀನಿ ಹೊರಗೆ ಹೋಗೋಕ್ಕೆ. ಈ ಕುರ್ತಾ ಲಿಂಕ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೆ ತುಂಬಾ ಇಷ್ಟ ಆಗಿದ್ದರೆ ಪರ್ಚೇಸ್ ಮಾಡ್ಬೋದು.
ಇನ್ಫ್ಯಾಕ್ಟ್ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೂಡ ನಂಗೆ ಗೊತ್ತಿರಲಿಲ್ಲ, ಯಾಕಂದರೆ ಕಾರ್ತಿಕ್ ನನಗೆ ಹೇಳೇ ಇರಲಿಲ್ಲ. ನಾವು ಜಸ್ಟ್ ಡಿನ್ನರ್ಗೆ ಅಂದರೆ ನಾವು ನಮ್ಮೂರಲ್ಲೇ ಹೋಗ್ತಾಯಿದ್ದೀವಿ ಅಂತ ಅಂದ್ಕೊಂಡಿದ್ದೆ. ಬಟ್ ಎಲ್ಲೋ ದೂರ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಯಿತು. ಹೋಗ್ತಾ ಹೋಗ್ತಾ ಎಲ್ಲೂ ನಿಲ್ಲಿಸ್ತಾನೆ ಇರಲಿಲ್ಲಲ್ಲ ಆವಾಗ. ಆಮೇಲೆ ಗೊತ್ತಾಯಿತು ನಾವು ಹೋಗ್ತಾ ಇರೋದು ತಿರುಪುರ್ಗೆ ಅಂತ. ಲಾಂಗ್ ಡ್ರೈವ್ ಕೂಡ ಆಯಿತು. ನಂಗೆ ಲಾಂಗ್ ಡ್ರೈವ್ಸ್ ಅಂದರೆ ತುಂಬಾ ಇಷ್ಟ. ಸೊ 1 hour, ಮೋರ್ ದೆನ್ 1 hour ಟ್ರಾವೆಲ್ ಮಾಡಿ ನಾವು ಈ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿತ್ತು. ದ ಬೇ ಗ್ರಿಲ್ ಅಂತ, ಇಲ್ಲಿ ಸೀ ಫುಡ್ಗೆ ತುಂಬಾ ಫೇಮಸ್ಸು. ರಾತ್ರಿ ಆಗಿತ್ತು, ಸೊ ನಿಮಗೆ ವಿಡಿಯೋ ಅಷ್ಟು ಕ್ಲಿಯರಾಗಿ ಕಾಣಿಸ್ತಲೇ ಇರ್ಬೋದು. ನೀವು ತಿರುಪುರ್ಗೆ ಏನಾದರೂ ವಿಸಿಟ್ ಮಾಡಿದ್ರೆ ಇಲ್ಲಿ ಸೀ ಫುಡ್ನ ಟ್ರೈ ಮಾಡ್ಬೋದು. ಇಲ್ಲಿ ಫುಡ್ ಮಾತ್ರ ಅಲ್ಲ, ಈವನ್ ಆಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಹೋದ ತಕ್ಷಣ ಒಳ್ಳೆ ಫೀಲ್ ಬರ್ತಾಯಿತ್ತು. ಇನ್ಫ್ಯಾಕ್ಟ್ ಸರ್ಪ್ರೈಸ್ಡ್ ಆದಾಗ ನಾವು ಎಲ್ಲಿದ್ರೂ ನಮಗೆ ತುಂಬ ಖುಷಿ ಅನಿಸುತ್ತೆ. ಸೊ ಈಗ ನಾವು ಬೇರೆ ಬೇರೆ ವೆರೈಟಿ ಟ್ರೈ ಮಾಡೋಣ ಅಂತ ಕೇರಳ ಸ್ಟೈಲ್ ಅಪ್ಪಮ್ ತರಿಸ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನಾರ್ತ್ ಇಂಡಿಯನ್ ಸ್ಟೈಲ್ ಚಿಕನ್ ಕೊಲ್ಹಾಪುರಿ ತರಿಸ್ಕೊಂಡಿದ್ದೀವಿ. ಅದ್ರ ಜೊತೆ ಸ್ಟಾರ್ಟರ್ಗೆ ನಾವು ಫಿಶ್ ತರಿಸ್ಕೊಂಡಿದ್ವಿ. ಸೊ ನಮ್ಮ ಈ ಇವತ್ತಿನ ದಿನ ತುಂಬಾ ಸ್ಪೆಷಲ್ ಅನಿಸ್ತು. ಬೇಜಾರು ಸ್ವಲ್ಪ ಕಡಿಮೆ ಆದಂಗೆ ಆಯಿತು. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಇದನ್ನು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್ ಕಾಂಟೆಂಟ್ನ ನೀವು ನೋಡ್ಬೋದು. ಸೊ ಸ್ಟೇ ಟ್ಯೂನ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. Bye-bye.